ಪರಿಚಯ ಅಲ್ವಾ? ಹೌದು ಅಮ್ಮಿಯರೇ. ಆ ಹುಡುಗಿಯಾರು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಬನ್ನಿ ನೋಡುವ. ಇಷ್ಟೊತ್ತು ಇಲ್ಲೇ ಇದ್ರಲ್ಲ, ಎಲ್ಲಿಗೆ ಹೋದ್ರು? ಇರಿ ಒಂದ್ ನಿಮಿಷ ಬಂದೆ. ಬಡ್ಡಿ ಐದ ನಾವನು ಹುಡುಗಿ ಜೊತೆಗೆ ನೋಡಿದ್ವಿ ಅನ್ನೋದು ಗೊತ್ತಾಗೆ ನನ್ನ ಮಗ ಎಸ್ಕೇಪ್ ಆಗವನೆ. ಹುಡುಗಿ ಯಾರಿರ್ಬೋದು? ನಂಗೂ ಅದೇ ಗೊತ್ತಾಯ್ತಾ ಇಲ್ಲ. ಮೊದ್ಲು ಈ ವಿಷಯನ ಮನೇಲಿ ತಿಳಿಸ್ಬೇಕು. ಬನ್ನಿ ಹೋಗೋಣ. ಗ್ರೀಷ್ಮ ನೋಡು, ಇದು ನಿನ್ನ ಮದುವೆಗೆ ಅಂತ ಎತ್ತಿಟ್ಟಿದ್ದೆ, ನಮ್ಮ ಅಂತಂದ ಹಳೆಯ ಒಡವೆಗಳು. ನೀನು ಇದನ್ನು ನಿನ್ನ ಮದುವೆಲಿ ಹಾಕ್ಕೋಬೇಕು ನೋಡು. ನೋಡಿದ್ಯಾ ಗ್ರೀಷ್ಮ, ಆ ಒಡವೆಗಳೆಲ್ಲ ನಿನ್ಗೆ ಹೇಳ್ ಮಾಡಿಸ್ದಂಗಿದೆ. ಹೌದಮ್ಮ, ನನಗೆ ತುಂಬಾ ಇಷ್ಟ ಆಯ್ತು. ಗೌರಿ ಶಂಕರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪಾಪ ಕಾಫಿ ಟೀ ಏನಾದ್ರು ಮಾಡ್ಕೊಂಡು ಬರ್ತೀನಿ. ಏನು ಬೇಡ ಅಮ್ಮ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಏನು ವಿಷಯ ಗೌರಿ? ನಾವಿವತ್ತು ಪರಿಚಯನ ಮಾಲಲ್ಲಿ ನೋಡಿದ್ವಿ. ಆದ್ರೆ ಅಲ್ಲಿ ಪರಿಚಯ ಒಬ್ಬರೇ ಇರ್ಲಿಲ್ಲ, ಅವ್ರ ಜೊತೆ ಒಂದು ಹುಡುಗಿನೂ ಇದ್ಲು. ಇಬ್ರು ಸಾನೆ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ನಾವ್ ಇನ್ನೇನ್ ಮಾತಾಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಟ್ರು ಅಂತೀನಿ. ಆ ಹುಡುಗಿ ಯಾರು ಏನು ಅಂತ ಗೊತ್ತಾ ನಿಮ್ಗೆ? ಯಾರೋ ಸಂಬಂಧಿಕರು ಇರ್ಬೋದು ಅನ್ಸುತ್ತೆ ಕಣೋ, ಬಿಡು. ಇಲ್ಲ ಅಜ್ಜಿ, ಅವ್ರ ಆ ಥರ ಕಾಣಿಸ್ತಾ ಇರ್ಲಿಲ್ಲ. ನೀನ್ ನೋಡಿದ್ರೆ ತುಂಬಾ ಕ್ಲೋಸ್ ಆಗಿದ್ರು ಅಂತಿದ್ಯಾ? ಯಾರಿರ್ಬೋದು ಆ ಹುಡುಗಿ? ನಿಮ್ಮನ್ನ ನೋಡಿದ ತಕ್ಷಣ ಅವರು ಓಡ್ ಹೋದ್ರು ಅಂತ ಬೇರೆ ಹೇಳ್ತಾ ಇದ್ದೀರಾ. ಪರಿಚಯ ಹೀಗೆಲ್ಲ ಮಾಡ್ತಾನ? ನಾವೀಗ್ಲೇ ಯಾವ ನಿರ್ಧಾರಕ್ಕೂ ಬರೋದು ಬೇಡ ರೀ. ಒಂದ್ಸರ್ತಿ ಪರಿಚಯ ಹತ್ರ ಮಾತಾಡೋಣ, ಆಮೇಲೆ ಒಂದು ಡಿಸಿಷನ್ಗೆ ಬರೋಣ. ನಾನು ಯಾರ ಹತ್ರನೂ ಕೇಳಕ್ ಬೇಕಾಗಿಲ್ಲ. ಆ ಹುಡುಗಿ ಯಾರು ಅಂತ ನನಗೆ ಗೊತ್ತು. ಹುಡುಗಿ ಮೊದ್ಲೇ ಗೊತ್ತೇ? ಅವರು ಫಾರಿನ್ ಇಂದ ಬಂದಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ ಅಕ್ಕ, ಪರಿಚಯ ಅಕ್ಕೆ. ಮದ್ವೆಗೆ ಅಂತಾನೆ ಬಂದಿರೋದು. ಪರಿಚಯ ಅಣ್ಣ ಮದ್ವೆಗೆ ಬರಲ್ಲ ಅಂತ ಅವ್ರ ಹೆಂಡತಿನ ಕಳಿಸ್ಕೊಟ್ಟಿದ್ದಾರೆ. ಈ ವಿಷಯನ ನಿನ್ನೆನೆ ನನಗೆ ಪರಿಚಯ ಹೇಳಿದ್ರು. ಅವ್ರಿಬ್ರು ನಡ್ಕೊಳ್ಳೋ ರೀತಿ ನೋಡಿದ್ರೆ ಅದ್ಕೆ ಮೈದ್ ನಂತರ ಇರ್ಲಿಲ್ಲ ಕಣೆ. ಏನಕ್ಕ ನೀನು ಪರಿಚಯ ಮೇಲೆ ಅನುಮಾನ ಪಡ್ತಾ ಇದೀಯಾ? ಪರಿಚಯ ನನಗೆ ಮೋಸ ಮಾಡ್ತಾರ ಅಂತ ನಾನು ಹೇಳ್ತಿರೋದು. ಹಾಗಲ್ಲ ಕಣೆ, ಅವ್ರನ್ನ ಗೌರಿ, ನೀನು ಅವ್ರನ್ನ ಸರಿಯಾಗಿ ನೋಡಿದ್ಯಾ? ಹಾಗೆಲ್ಲ ದೂರದಿಂದ ನೋಡಿ ಏನು ನಿರ್ಧಾರ ಮಾಡೋಕ್ಕಾಗಲ್ಲ. ಪರಿಚಯ ಅವಳ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರು ಅಜ್ಜಿ. ಅವ್ರು ಹಾಗೆಲ್ಲ ಮೋಸ ಮಾಡೋರಲ್ಲ. ಹಂಗಿರ ನಮ್ಮನ್ನ ನೋಡ ಅವ್ನು ಯಾಕೆ ಓಡೋದ? ನಮ್ ಕಿತ ಮಾತಾಡ್ಬೋದಿತ್ತು ತಾನೇ. ನಂಗೆ ಯಾಕೋ ಅವ್ರಿಬ್ರು ಮಧ್ಯದಾಗ ಬೇರೆ ಏನೋ ಅದೇ ಅನ್ನಿಸ್ತಾ ಇದೆ. ಅವ್ರು ಯಾರನ್ನು ನೋಡಿ ಓಡೋಗಿಲ್ಲ, ನಿಮ್ಮನ್ನ ಅವ್ರು ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ಮಾತಾಡದೆ ಹೋಗಿದ್ದಾರೆ. ಇಲ್ಲ ಗ್ರೀಷ್ಮಾ, ಪರಿಚಯ ನಮ್ಮಿಬ್ರು ನೋಡಿದ್ದಾರೆ.
ಪರಿಚಯ್ ಆ ಥರ ಕೆಟ್ಟ ಹುಡುಗ ಅಲ್ಲಮ್ಮ. ಹೌದು ಗೌರಿ, ಪರಿಚಯ ನಮ್ಮ ಮನೆಗೋಸ್ಕರ ಎಷ್ಟೊಂದು ಹೆಲ್ಪ್ ಮಾಡಿದ್ದಾನೆ ಅನ್ನೋದನ್ನು ನೀನು ನೋಡಿದ್ಯಾ. ಯಾಕೋ ನನಗೂ ಗ್ರೀಷ್ಮ ಹೇಳ್ತಿರೋದೇ ಸರಿ ಅನ್ಸುತ್ತೆ ಶಂಕರ. ಅವಳು ಪರಿಚಯ ಅದ್ಕೇನೆ ಅಂತ ಅನಿಸ್ತಿದೆ. ಪರಿಚಯ ಗ್ರೀಷ್ಮ ವಿಷಯದಲ್ಲಿ ಹಾಗೆಲ್ಲ ಹುಡುಗಾಟ ಆಡಲ್ಲ. ನನ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಅಮ್ಮ, ನಾನು ಮೊದಲು ನಿಮ್ಮ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಆ ಹುಡುಗಿ ಜೊತೆ ನಡ್ಕೊಳ್ಳೋ ರೀತಿ ನೋಡಿದ್ರೆ ನನಗೂ ಅನುಮಾನ ಬರ್ತಿದೆ ಅಮ್ಮ. ನನ್ನ ಕಣ್ಣಾರ ಕಂಡಿದ್ ಸುಳ್ಳ ಹೇಳು. ನೀನು ಖಂಡಿತ ಸುಳ್ಳಲ್ಲ, ಆದ್ರೆ ನೀನು ಹೇಳ್ತಿರೋ ತಪ್ಪು. ಪರಿಚಯ ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಅವ್ರ ಬಗ್ಗೆ ನಂಬಿಕೆ ಇದೆ. ನೀನು ಸುಮ್ಮನೆ ಅವ್ರ ಮೇಲೆ ತಪ್ಪು ಹೊರಿಸಿ ಸಮಸ್ಯೆ ಸೃಷ್ಟಿಸಕ್ ನೋಡ್ತಿದ್ಯಾ. ಅವ್ರ ಬಗ್ಗೆ ಗೊತ್ತಿಲ್ಲದೆ ಏನು ಮಾತಾಡಬೇಡ ದಯವಿಟ್ಟು. ಗ್ರೀಷ್ಮ, ನಾನು ನಿನಗೆ ನೋವಾಗ್ಲಿ ಅಂತ ಹೇಳ್ತಿಲ್ಲ ಕಣೆ. ನಿನಗೆ ಯಾವುದೇ ಸಮಸ್ಯೆ ಆಗದೆ ಇರ್ಲಿ ಅಂತ ಹೇಳ್ತಿದ್ದೀನಿ. ನೀನೇನು ಹೇಳಕ್ ಬೇಕಾಗಿಲ್ಲ ಅಕ್ಕ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪರಿಚಯ ನಾಳೆ ನನ್ನ ಮದ್ವೆ ಆಗೋರು. ಅವ್ರನ್ನ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ. ಅವ್ರು ನನಗೆ ಯಾವತ್ತೂ ಮೋಸ ಮಾಡಲ್ಲ. ನೀನು ಅವ್ರ ಬಗ್ಗೆ ಇಲ್ದಿರೋದೆಲ್ಲ ಹೇಳಕ್ ಬರ್ಬೇಡ. ಸರಿ ಬಿಡು, ನಾನು ನೋಡಿದ್ದೆ ಸುಳ್ಳಾಗ್ಲಿ, ನಿನ್ ನಂಬಿಕೆನ ನಿಜ ಆಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಈ ಒಳ್ಳೆ ಬುದ್ಧಿನ ಸದಾ ಹೀಗೆ ಇಟ್ಕೋ.